ಇಮ್ಯಾಜಿನ್ ಮಾಡಿ ನಿಮ್ಮ ಹತ್ರ ಒಂದು ಸೀಕ್ರೆಟ್ ಪವರ್ ಇದೆ. ಅದರಿಂದ ನೀವು ಯಾವುದೇ ವ್ಯಕ್ತಿಯ ಮೈಂಡ್ ಓದಬಹುದು, ಅವರ ಎಮೋಷನ್, ಅವರ ನೆಕ್ಸ್ಟ್ ಮೂವ್, ಅವರ ಡಿಸಿಷನ್ ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ತಗೋಬಹುದು. ಬಾಸ್ ಇರಲಿ, ಡೋಸ್ ಇರಲಿ, ಸ್ಟ್ರೇಂಜರ್ಸ್ ಇರಲಿ, ಕ್ರಶ್ ಇರಲಿ, ಎಲ್ಲರಿಗೂ ತನ್ನ ಬೆರಳಿನಲ್ಲಿ ಆಡಿಸಬಹುದು. ಇದು ಯಾವುದೇ ತರಹದ ಮ್ಯಾಜಿಕ್ ಅಲ್ಲ, ಇದು ಸೈಕಾಲಜಿಯ ಡಾರ್ಕ್ ಸೈಕಾಲಜಿ. ಇದನ್ನ ಜಗತ್ತಿನ ಮ್ಯಾನುಪ್ಯುಲೇಟರ್ಸ್, ಲೀಡರ್ಸ್ ಮತ್ತು ಇನ್ಫ್ಲುಯೆನ್ಸರ್ಸ್ ಯೂಸ್ ಮಾಡ್ತಾರೆ ಜನರನ್ನು ಕಂಟ್ರೋಲ್ ಮಾಡೋಕೆ. ಅದು ಅವರಿಗೆ ಗೊತ್ತಿಲ್ಲದಂಗೆ ಇವತ್ತು ನೀವು ಈ ವಿಡಿಯೋದಲ್ಲಿ ಕಲಿತೀರಾ ಸೈಕಾಲಜಿ, ಆ ಡಾರ್ಕ್ ಟೂಲ್ಸ್ಗಳನ್ನ. ಅದು ನಿಮಗೆ ಆರ್ಡಿನರಿ ಪರ್ಸನ್ ಇಂದ ಮಾಸ್ಟರ್ ಇನ್ಫ್ಲುಯೆನ್ಸರ್ ಮಾಡುತ್ತೆ. ಆದರೆ ಒಂದು ವಾರ್ನಿಂಗ್, ಇದು ಬರೀ ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಇದರಿಂದ ಯಾವುದೇ ಕೆಟ್ಟ ಕೆಲಸ ಮಾಡಬೇಡಿ. ಯಾಕಂದ್ರೆ ಈ ವಿಡಿಯೋನ ನೀವು ಪೂರ್ತಿ ನೋಡಾದ್ಮೇಲೆ ನೀವು ಇವಾಗ ಈ ಜಗತ್ತನ್ನ ಯಾವ ತರ ನೋಡ್ತಿದ್ದೀರಾ ಆ ತರ ನೋಡಲ್ಲ. ಟ್ರಿಕ್ ನಂಬರ್ 5, ದ ರಿವರ್ಸ್ ಟ್ರ್ಯಾಪ್. ಜನರು ಅದನ್ನೇ ಮಾಡುತ್ತಾರೆ, ಏನು ಅವರಿಗೆ ನಾವು ಮಾಡಬೇಡ ಅಂತ ಹೇಳ್ತೀವೋ. ಇದೊಂದು ಸಿಂಪಲ್ ಟ್ರೂತ್ ಅಷ್ಟೇ. ಇದೇ ಟ್ರೂತ್ ನ ಯೂಸ್ ಮಾಡಿ ಯಾರಿಗಾದ್ರೂ ನಿಮ್ಮ ಪ್ರಕಾರ ಆಟ ಆಡಿಸಬಹುದು, ನೀವು ರಿವರ್ಸ್ ಟ್ರ್ಯಾಪ್ ನ ಅರ್ಥ ಮಾಡ್ಕೊಂಡ್ರೆ. ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಯೋಚನೆ ಮಾಡಿ. ಯಾರಿಗಾದ್ರೂ ಹಿಂದೆ ತಿರುಗಿ ನೋಡಬೇಡ ಅಂದ್ರೆ ಅವರ ಮನಸ್ಸು ಮೊದಲು ಅದನ್ನೇ ಮಾಡುತ್ತೆ, ಹಿಂದೆ ತಿರುಗಿ ನೋಡೋದು. ಇದೇ ತರ ನಿಮ್ಗೂ ಹೇಳಿದ್ರೆ ಈ ವಿಡಿಯೋನ ನೋಡಬೇಡಿ ಅಂದ್ರೆ ಆವಾಗ ನಿಮ್ಮ ಮನಸ್ಸು ಕೂಡ ಈ ವಿಡಿಯೋನ ನೋಡಬೇಕು ಅಂತ ಹೇಳುತ್ತೆ. ಆವಾಗ ನೀವು ಕ್ಲಿಕ್ ಮಾಡ್ತೀರಾ. ಇದೇ ರಿವರ್ಸ್ ಟ್ರ್ಯಾಪ್, ಇದೇ ಮೈಂಡ್ ಗೇಮ್. ನೀನು ಏನು ಹೇಳಲ್ಲ, ಆದ್ರೂ ಮುಂದೆ ಇರೋನು ನೀನು ಅನ್ಕೊಂಡಿರೋದನ್ನೇ ಮಾಡುತ್ತೆ. ಎಕ್ಸಾಂಪಲ್, ನೀನು ಅನ್ಕೋತೀಯ ಯಾರೋ ಒಬ್ಬ ಫ್ರೆಂಡ್ ಕೆಲಸ ಮಾಡ್ಲಿ ಅಂತ, ಏನಾದ್ರೂ ಡೈರೆಕ್ಟ್ ಆಗಿ ಹೇಳ್ತೀರಾ, ಬ್ರೋ ಈ ಕೆಲಸ ಇತ್ತು ಮಾಡ್ತೀಯಾ ಅಂತ. ಆವಾಗ ಅವನು ಅದನ್ನ ಅವಾಯ್ಡ್ ಮಾಡ್ಬೋದು. ಆದ್ರೆ ನೀವು ಇದನ್ನ ಹೇಳಿ, ಒಂದ್ ಕೆಲಸ ಇತ್ತು ಆದ್ರೆ ಬಿಡು, ಕಷ್ಟ ಐತೆ ಅನ್ಸುತ್ತೆ, ನಿನ್ ಕೈಲಿ ಮಾಡಕ್ಕಾಗಲ್ಲ ಅಂತ. ಆವಾಗ ಅವನ ಈಗೋ ಹರ್ಟ್ ಆಗುತ್ತೆ. ಅವನು ತಕ್ಷಣ ಪ್ರೂಫ್ ಮಾಡುತ್ತಾನೆ, ನಾನು ಮಾಡ್ತೀನಿ ಇದು ಅಂತ. ಇದೇ ಒಂದು ಮೈಂಡ್ ಗೇಮ್. ನೀನು ಹೇಳಲ್ಲ ಮಾಡು ಅಂತ, ನೀನು ಹೇಳ್ತೀಯ ಮಾಡಬೇಡ ಅಂತ, ಮತ್ತೆ ಅವನು ಅದನ್ನೇ ಮಾಡುತ್ತಾನೆ. ಈ ಟ್ರಿಕ್ ಪವರ್ಫುಲ್ ಮತ್ತೆ ಡೇಂಜರ್ಸ್ ಕೂಡ. ಎಷ್ಟೋ ಸತಿ ಮುಂದೆ ಇರೋನಿಗೆ ಗೊತ್ತೂ ಆಗಲ್ಲ ಈ ಡಿಸಿಷನ್ ಅವ್ರದ್ದಲ್ಲ ನಿಮ್ದಂತ. ಆ ಇಂಪಲ್ನ ಕಂಟ್ರೋಲ್ ಮಾಡಿ ಮತ್ತೆ ನೀವು ಆಗ್ತೀರಾ ಈ ಗೇಮ್ನ ಮಾಸ್ಟರ್. ಟ್ರಿಕ್ ನಂಬರ್ 4, ಮಾಸ್ಟರ್ ಆಫ್ ಚಾಯ್ಸ್. ನಿನ್ಗನ್ಸುತ್ತೆ ಜನರು ತಾನೇ ನಿರ್ಧಾರ ತಗೋತಾರೆ ಅಂತ, ಆದ್ರೆ ಇಲ್ಲ, ಅವರು ಬರೀ ಅದನ್ನೇ ಚಾಯ್ಸ್ ಮಾಡುತ್ತಾರೆ ಅವರ ಮುಂದೆ ಇಟ್ಟಿರೋದನ್ನ. ನಿಜವಾದ ಆಟ ಅವನೇ ಗೆಲ್ಲುತ್ತಾನೆ ಯಾರು ಆಪ್ಷನ್ಸ್ನ ಡಿಸೈನ್ ಮಾಡುತ್ತಾನೆ. ಪವರ್ ಈಸ್ ನಾಟ್ ಎ ಫೋರ್ಸಿಂಗ್ ಪೀಪಲ್, ಇಟ್ಸ್ ಫಾರ್ಮಿಂಗ್ ದೇರ್ ಚಾಯ್ಸ್. ಅರ್ಥ ಆಗ್ಲಿಲ್ವಾ? ಸರಿ, ಅರ್ಥ ಮಾಡಿಸ್ತೀನಿ. ಅನ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಹೊರಗಡೆ ಹೋದ್ರು, ನೀವು ಡೈರೆಕ್ಟ್ ಹೇಳ್ತೀರಾ ನಡಿ ಹೊರಗಡೆ ಹೋಗೋಣ ಅಂತ. ಆದ್ರೆ ಅವನ ಮನಸ್ಸು ಇರಲಿಲ್ಲ ಅಂದ್ರೆ ಅವನು ಡೈರೆಕ್ಟ್ ಆಗಿ ಬೇಡ ಅನ್ಬೋದು. ಆದ್ರೆ ನೀವು ಇದನ್ನ ಹೇಳಿದ್ರಿ, ಬ್ರೋ ಪಿಜ್ಜಾ ಹಟ್ ಇಲ್ಲ ಡಾಮಿನೋಸ್ ಅಂತ. ಇವಾಗ ಗೇಮ್ ಬದಲಾಗುತ್ತೆ. ಇವಾಗ ಅವನ ತಲೆ 2 ಆಪ್ಷನ್ಸ್ ಐತೆ, ಆದ್ರೆ 2 ಆಪ್ಷನ್ಸು ಒಂದೇ ಆನ್ಸರ್. ನಿಮ್ಮ ಜೊತೆ ಹೊರಗಡೆ ಹೋಗುತ್ತಾನೆ. ಅವನಿಗನ್ಸುತ್ತೆ ಅವನು ಡಿಸಿಷನ್ ಕಂಟ್ರೋಲ್ ಮಾಡ್ದ ಅಂತ, ಆದರೆ ನಿಜವಾದ ಕಂಟ್ರೋಲ್ ನಿಮ್ಮ ಕೈಯಲ್ಲಿತ್ತು. ಇದೇ ಮಾಸ್ಟರ್ ಆಫ್ ಚಾಯ್ಸ್. ಇದೇ ಟೆಕ್ನಿಕ್ನ ದೊಡ್ಡ ದೊಡ್ಡ ಪೊಲಿಟಿಕಲ್ಸ್ ಯೂಸ್ ಮಾಡ್ತಾರೆ, ಮತ್ತೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಕೂಡ ಯೂಸ್ ಮಾಡ್ತಾರೆ. ಹೇಗೆ ಬೈ 1 get 1 ಫ್ರೀ, ಇಲ್ಲ ಬೈ 2 50% ಆಫ್. ನಿನಗೆ ಅನ್ಸುತ್ತೆ ನೀನು ಬೆಸ್ಟ್ ಚಾಯ್ಸ್ ಮಾಡಿದೆ ಅಂತ, ಆದರೆ ತಗೊಳ್ಳೋದು 2ರಲ್ಲೇ ತಾನೆ. ಅದಕ್ಕೆ ನೆನಪಿಟ್ಕೊಳ್ಳಿ, ಜನರಿಗೆ ಫುಲ್ ಫ್ರೀಡಮ್ ಬೇಕಾಗಿಲ್ಲ, ಅವರಿಗೆ ಬೇಕು ಕಂಟ್ರೋಲ್ ಫ್ರೀಡಮ್. ಅದರಲ್ಲಿ ಅವರ ಈಗೋ ಸೇಫ್ ಆಗಿರಬೇಕು ಅಂತ. ನೀನು ಬರೀ ಜನರ ಆಪ್ಷನ್ಸ್ ಕಂಟ್ರೋಲ್ ಮಾಡು, ಅವರ ಡಿಸಿಷನ್ ನಿನ್ನ ಕೈಲೇ ಇರುತ್ತೆ. ಟ್ರಿಕ್ ನಂಬರ್ 3, ದ ಗಿಲ್ಟಿ ಟ್ರ್ಯಾಪ್. ಈ ಟ್ರ್ಯಾಪ್ ಒಬ್ಬ ವ್ಯಕ್ತಿಯನ್ನು ಕಂಟ್ರೋಲ್ ಕೂಡ ಮಾಡಬಹುದು. ಜನರನ್ನು ಫೋರ್ಸ್ ಮಾಡಿದಾಗ ಅವರು ರಿಯಾಕ್ಟ್ ಮಾಡೋದಿಲ್ಲ, ಆದರೆ ಅವರಿಗೆ ಗಿಲ್ಟ್ ಫೀಲ್ ಆಗಿದ್ರೆ ಅವರು ತನ್ನಂತಾನೆ ಬಗ್ಗುತ್ತಾರೆ. ಹೇಗೆ, ಇಮ್ಯಾಜಿನ್ ಮಾಡಿ, ನಿಮ್ಮ ಒಬ್ಬ ಸ್ನೇಹಿತ ನಿಮಗೆ ಮತ್ತೆ ಮತ್ತೆ ಭೇಟಿ ಆಗೋಣ ಅಂತ ಪ್ರಾಮಿಸ್ ಮಾಡುತ್ತಾನೆ, ಆದರೆ ಪ್ರತಿ ಸತಿ ಅವಾಯ್ಡ್ ಮಾಡುತ್ತಾನೆ. ನೀವು ಹೋಗಿ ಡೈರೆಕ್ಟ್ ಆಗಿ ನೀನು ಯಾವತ್ತೂ ನನಗೆ ಟೈಮ್ ಕೊಡಲ್ಲ ಅಂತ ಹೇಳಿದ್ರೆ ಅವನು ಇನ್ನೂ ದೂರ ಆಗಬಹುದು. ಆದರೆ ನೀವು ಕೇವಲ ಇಷ್ಟು ಹೇಳಿ ಸಾಕು, ನಾನು ಅರ್ಥ ಮಾಡ್ಕೋತೀನಿ, ನಾನು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗಿದೆ, ಬಹುಶಃ ನೀನು ಟೈಮ್ ಕೊಡ್ತಿದ್ದೆ ಅಂತ. ಅವನೊಳಗೆ ಗಿಲ್ಟ್ ಎದ್ದಿರುತ್ತೆ. ಈಗ ಅವನಿಗೆ ತಾನು ನಿಮಗೆ ಇಮೋಷನಲ್ ಹರ್ಟ್ ಮಾಡಿದ್ದೇನೆ ಅಂತ ಫೀಲ್ ಬರುತ್ತೆ. ಅವನೇ ಬಂದು ನಿಮ್ಮ ಜೊತೆ ಕನೆಕ್ಟ್ ಆಗಲು ಪ್ರಯತ್ನಿಸುತ್ತಾನೆ, ಮತ್ತೆ ಎಕ್ಸ್ಪ್ಲೇನ್ ಮಾಡುತ್ತಾನೆ, ಮತ್ತೆ ಅವನೇ ಸಾರಿ ಕೇಳುತ್ತಾನೆ. ಇದರ ನಿಜವಾದ ಮ್ಯಾಜಿಕ್ ಇದೆ. ನೀವು ಏನು ಫೋರ್ಸ್ ಮಾಡಿಲ್ಲ, ನೀವು ಕೇವಲ ಒಂದು ಎಮೋಷನಲ್ ಮಿರರ್ ಅವನ ಮುಂದೆ ಇಟ್ಟಿದ್ದೀರಿ. ಆ ಮಿರರ್ನಲ್ಲಿ ಅವನು ತನ್ನ ಗಿಲ್ಟ್ ನೋಡಿಕೊಂಡು ತನ್ನಂತಾನೆ ಚೇಂಜ್ ಆಗುತ್ತಾನೆ. ಟ್ರಿಕ್ ನಂಬರ್ 2, ದ ಎಮೋಷನಲ್ ಹೈಜಾಕ್. ಜನರು ಹೆಚ್ಚು ನಿರ್ಧಾರಗಳನ್ನು ಲಾಜಿಕ್ ಇಂದ ಅಲ್ಲ, ಎಮೋಷನ್ ಇಂದ ತೆಗೆದುಕೊಳ್ಳುತ್ತಾರೆ. ಯಾರಾದರೂ ಒಬ್ಬರು ಎಮೋಷನ್ಗಳನ್ನು ಕಂಟ್ರೋಲ್ ಮಾಡಿದರೆ ಅವರು ಅವರ ಮೆದುಳನ್ನೇ ಕಂಟ್ರೋಲ್ ಮಾಡಿದಂಗೆ ಇರುತ್ತೆ. ಇದನ್ನೇ ದ ಎಮೋಷನಲ್ ಹೈಜಾಕ್ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿ ಶಾಕ್, ಗಿಲ್ಟ್, ಲವ್ ಅಥವಾ ಭಯದ ಪರಿಣಾಮದ ಮೇಲೆ ನಿರ್ಧಾರ ಮಾಡಿದರೆ ಅದು ಅವರ ನಿಜವಾದ ನಿರ್ಧಾರ ಆಗಿರೋದಿಲ್ಲ. ಪೊಲಿಟಿಷಿಯನ್ ಸ್ಪೀಚ್ ಕೊಡುವಾಗ ಅವರು ಫ್ಯಾಕ್ಟ್ಸ್ ಹೇಳುವುದಿಲ್ಲ, ಫೀಲಿಂಗ್ಸ್ ಕ್ರಿಯೇಟ್ ಮಾಡುತ್ತಾರೆ. ಭಯ, ಕೋಪ ಅಥವಾ ಗರ್ವ. ನೀನು ಅವರ ಎಮೋಷನ್ಗಳಿಗೆ ಕನೆಕ್ಟ್ ಆದ ಕ್ಷಣ ನಿನ್ನ ವೋಟ್ ಅವರ ಪರವಾಗಿ ಹೋಗುತ್ತದೆ. ಇದನ್ನೇ ಎಮೋಷನಲ್ ಹೈಜಾಕ್ ಅನ್ನೋದು. 1 ಸೆಕೆಂಡ್ ಎಮೋಷನ್ ಅಲ್ಲಿ ವ್ಯಕ್ತಿ ಎಂತಹ ನಿರ್ಧಾರ ಮಾಡುತ್ತಾನೆ ಅದರ ಬಗ್ಗೆ ಅವನು ನಂತರ ರಿಗ್ರೆಟ್ ಆಗುತ್ತೆ. ಆದರೆ ಅಷ್ಟರಲ್ಲಿ ಗೇಮ್ ಮುಗಿದು ಹೋಗಿರುತ್ತದೆ. ನೀನು ಯಾರ್ದಾದ್ರೂ ಒಬ್ಬರ ಮೈಂಡ್ ಕಂಟ್ರೋಲ್ ಮಾಡಬಹುದು, ಆದರೆ ಮೊದಲು ಅವರ ಎಮೋಷನ್ನ ಕಂಟ್ರೋಲ್ ಮಾಡಬೇಕು. ಜನರು ಯಾರು ಯಾವ ಲಾಜಿಕ್ ಕೊಟ್ಟರು ಅನ್ನೋದನ್ನ ನೆನಪಿಟ್ಟುಕೊಳ್ಳೋದಿಲ್ಲ, ಆದರೆ ಯಾರು ಅವರಿಗೆ ಹೇಗೆ ಫೀಲ್ ಮಾಡಿಸಿದ್ರು ಅನ್ನೋದು ನೆನಪಿಟ್ಟುಕೊಳ್ಳುತ್ತಾರೆ. ಟ್ರಿಕ್ ನಂಬರ್ 1, ದ ಪವರ್ ಆಫ್ ಸೈಲೆನ್ಸ್. ಒಮ್ಮೆ ಯೋಚಿಸು, ಬಹುಶಃ ನಿನ್ನ ಜೊತೆ ಕೂಡ ಆಗಿರಬಹುದು. ನೀನು ಯಾವುದಾದ್ರೂ ತಪ್ಪು ಮಾಡಿದ್ಯಾ, ಟೆನ್ಷನ್ ಹೈ ಇದೆ, ಅಮ್ಮನ ಮುಂದೆ ಹೋದಾಗ ಅವರು ಜೋರಾಗಿ ಬೈಯುತ್ತಾರೆ, ಕೂಗುತ್ತಾರೆ. ಆದರೆ ಅಪ್ಪನ ಮುಂದೆ ಹೋದಾಗ ಅವರು ಏನು ಹೇಳುವುದಿಲ್ಲ, ಒಂದು ಸಣ್ಣ ನೋಟ ಮಾತ್ರ. ಅಷ್ಟರಲ್ಲಿ ಸಂಪೂರ್ಣ ಬಾಡಿ ಫ್ರೀಸ್ ಆಗಿರುತ್ತದೆ. ಈ ಸೈಲೆನ್ಸ್ ಅಮ್ಮ ಬೈಯುವುದಕ್ಕಿಂತಲೂ ಹೆಚ್ಚು ಡೇಂಜರಸ್ ಆಗಿರುತ್ತದೆ. ಏಕೆಂದರೆ ಯಾರಾದರೂ ಏನು ಹೇಳದಿದ್ದರೆ ನಮ್ಮ ಮೈಂಡಲ್ಲಿ 1000 ವಿಚಾರಗಳು ಯೋಚಿಸಲು ಶುರು ಮಾಡುತ್ತದೆ. ಜನರು ಹೆಚ್ಚು ಮಾತನಾಡುವವರನ್ನು ಸ್ಟ್ರಾಂಗ್ ಅಂತ ಯೋಚಿಸುತ್ತಾರೆ, ಆದರೆ ನಿಜವಾದ ಪವರ್ಫುಲ್ ಅವನೇ ಇರುತ್ತಾನೆ ಯಾರು ಅಬ್ಸರ್ವ್ ಮಾಡುತ್ತಾನೆ ಮತ್ತೆ ಸೈಲೆಂಟ್ ಆಗಿರುತ್ತಾನೋ.
ನೀನು ಸೈಲೆಂಟ್ ಇದ್ದರೆ ಮುಂದೆ ಇರೋರಿಗೆ ಡಿಸಪಾಯಿಂಟ್ಮೆಂಟ್, ಭಯ, ಗಿಲ್ಟ್ ಆಗಲು ಶುರುವಾಗುತ್ತದೆ. ಆ ಸೈಲೆನ್ಸ್ನಲ್ಲಿ ನಿನ್ನ ಕಂಟ್ರೋಲ್ ಹೆಚ್ಚಾಗುತ್ತದೆ. ಇದನ್ನು ಹೇಗೆ ಅಪ್ಲೈ ಮಾಡೋದು? ನಿನ್ನ ಸ್ನೇಹಿತನಿಂದ ಸತ್ಯ ಹೇಳಿಕೊಳ್ಳಬೇಕು, ಆದರೆ ಸತ್ಯ ಹೇಳು ಅಂತ ಹೇಳಬೇಡ. ನನಗೆ ಎಲ್ಲ ಗೊತ್ತು ಅಂತ ಹೇಳಿ ಸೈಲೆಂಟ್ ಆಗಿರು. ನೀನು ಎಷ್ಟು ಸಮಯ ಸೈಲೆಂಟ್ ಆಗಿರ್ತೀಯ ಅವನ ಗಿಲ್ಟ್ ಮತ್ತು ಅರ್ಜೆಂಟ್ ಹೆಚ್ಚಾಗುತ್ತದೆ. ಕೊನೆಗೆ ಅವನೇ ಸತ್ಯ ಹೇಳುತ್ತಾನೆ. ಅಥವಾ ಯಾರ ಜೊತೆ ಆದರೂ ಫೈಟ್ ಆಗಿದ್ರೆ ಕೂಗಬೇಡ, ಕಣ್ಣಲ್ಲಿ ಕಣ್ಣು ಹಾಕಿ ನೋಡು, ಸ್ವಲ್ಪ ಸ್ಮೈಲ್ ಕೊಡು. ಅವನ ಪಾಯಿಂಟ್ ಅವನಿಗೆ ವೀಕ್ ಅನಿಸುತ್ತೆ, ಅವನು ತನ್ನದೇ ಮಾತುಗಳ ಬಗ್ಗೆ ಡೌಟ್ ಪಡುತ್ತಾನೆ. ಸೈಲೆನ್ಸ್ ಪ್ರೆಸೆನ್ಸ್ಗೆ ಪವರ್ ಕೊಡುತ್ತೆ. ನೀನು ಯಾವುದಾದ್ರೂ ಒಬ್ಬರ ಮೈಂಡನ್ನು ಡಿಪ್ಪಲ್ಲಿ ಇನ್ಫ್ಲುಯೆನ್ಸ್ ಮಾಡಬಹುದು. ಈ ವಿಡಿಯೋ ನಿನಗೆ ಸ್ವಲ್ಪನಾದರೂ ಸಹಾಯ ಮಾಡಿದರೆ, ನಾಲೆಜ್ ಕೊಟ್ಟಿದ್ರೆ ಅಥವಾ ಲೈಫಲ್ಲಿ ಮುಂದೆ ಹೋಗಲು ಮೋಟಿವೇಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡು.